ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನಿದ್ದೀನಿ ಮೋಟೋ ವರ್ಲ್ಡ್ 2024. ಸೊ ಇಲ್ಲಿ ನೋಡ್ಬೋದು 500cc ಕ್ಲಾಸ್ನ ಎಕ್ಸ್ಪರ್ಟ್ ಕ್ಲಾಸ್ ಸೆಮಿಫೈನಲ್ಸ್ ನಡೀತಾ ಇರೋದಿಲ್ಲಿ. ಸೊ ಇನ್ನೇನು ಲಾಸ್ಟ್ ಲ್ಯಾಪ್ ಅನ್ಸುತ್ತಿದೆ ಇವಾಗ. ಸೊ ನಂಬರ್ 1 ಪೊಸಿಷನ್ ಹಾಗೂ ಸೆಕೆಂಡ್ ಪೊಸಿಷನಲ್ಲಿ ಆರ್ಟ್ ಆಫ್ ಮೋಟರ್ಸೈಕಲ್ಸ್ ಗಾಡಿಗಳಿರೋದು. ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ಗಾಡಿಗರು ಅದು ಮುಖ್ಯ. ಏನು ಹೇಳಿ, ಎಲ್ಲ ನಮ್ಮ ಅಣ್ಣ ತಮ್ಮಂದ್ರದ್ದು ಗಾಡಿಗಳು ವಿನ್ ಆಗ್ತಿದೆ. ಪ್ಯಾನ್ ಇಂಡಿಯಾ ರೇಸ್ ಇದೆ. ಆ್ಯಕ್ಚುಲಿ ಒನ್ ಆಫ್ ದ ಇಂಟರ್ನ್ಯಾಷನಲ್ ಮೋಟೋವರ್ಸ್ ರೇಸಿನ ಇದು. ಕ್ರೇಜಿ ಹ್ಯಾಂಡ್ಲಿಂಗರು, ಏನೇ ಹೇಳು, ಸಕ್ಕದಾಗಿ ಹ್ಯಾಂಡಲ್ ಮಾಡಿದ್ರು. ಈ ಒಂದು ಟ್ರ್ಯಾಕಲ್ಲಿ ಓಡಿಸ್ಬೇಕು ಅಂತಂದರೆ ನಿಜವಾಗ್ಲೂ ಹೇಳ್ತೀನಲ್ಲ, ಸಿಕ್ಕಾಪಟ್ಟೆ ಗುಂಡಿಗೆ ಬೇಕು ನಿಮಗೆ ಗಾಡಿ ಓಡಿಸೋದಂತಲ್ಲ. ಇಲ್ಲಿ ನೋಡಿ, ಆ ಬ್ಯಾಲೆನ್ಸಿಂಗ್ ಇದೆಯಲ್ಲ, ಅದು ಬಾಲ್ ಬೇರಿಂಗ್ ಟ್ರ್ಯಾಕ್ ಇದು. ಇದರಲ್ಲಿ ನೀವು ಗಾಡಿ ಆ ಥರ ಓಡಿಸ್ಬೇಕು ಅಂತಂದರೆ ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ಸ್ಕಿಲ್ಸ್ ಇರಬೇಕು ಸ್ನೇಹಿತರೆ. ಸುಮ್ಮನೆ ಬಂದು ಸುಮಾರು ಜನನು ದಬಾಕೊಂಡಿದ್ದಾರೆ, ಸುಮಾರು ವರ್ಷಗಳೂ ಪ್ರಾಕ್ಟೀಸ್ ಮಾಡಿದ್ದಾರೆ. ನೋಡಿ, ನಂಬರ್ 27, ಆಮೇಲೆ 17. ಹೌದಾ? ಇಲ್ಲ 17 ಬ್ರೋ, 17 ಲೀಡಿಂಗಲ್ಲಿದ್ದಾರೆ. ಮುಗಿದೋಯ್ತಲ್ಲ, 3 ಜನ ಅಲ್ಲಿ ಹೋದ್ರು. ಓಕೆ, 2 ಪ್ಲೇಸ್ಮೆಂಟ್ ಇವಾಗ ಕ್ವಾಲಿಫೈ ಆಗಿದೆ ಆರ್ಟ್ ಆಫ್ ಮೋಟರ್ಸೈಕಲ್ದು. ಇನ್ನು ಫೈನಲಲ್ಲಿ ಏನಾಗುತ್ತೆ ನೋಡಬೇಕು. ವೇಟ್ ಫಾರ್ ದ ಫೈನಲ್. ಸೊ ಸ್ನೇಹಿತರೆ, ನೆಕ್ಸ್ಟ್ ಬಂದು 650cc ಟ್ವಿನ್ ಸಿಲಿಂಡರ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್ದು ರೇಸ್ ನಡೀತಾ ಇದೆ. ಗಾಡಿ ವೆಯ್ಟ್ ಹ್ಯಾಂಡಲ್ ಮಾಡೋದೇ ನೆಕ್ಸ್ಟ್ ಲೆವೆಲ್ಲು. ಅದರಲ್ಲಿ ಈ ಒಂದು ಗ್ರಾವೆಲಲ್ಲಿ ಗಾಡಿ ಓಡಿಸ್ಬೇಕು ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ನೋಡೋಣ ಯಾವ ಥರ ರೇಸ್ ಇರುತ್ತೆ ಅಂತ. ಸ್ಟೇ ಟ್ಯೂನ್. ರೇಸರ್ಸಿಗೆ ಆಗ್ಬರ್ದಿಲ್ದಿರೋಂಥ ಒಂದೇ ವಿಚಾರ ಅಂತಂದರೆ ಈ ಒಂದು ಟ್ಯಾಂಕರು ಎಲ್ಲ ನೀರು ಹಾಕ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿಂದ ಅಲ್ಲಿ ತನಕ. ಸೊ ಬೇಸಿಕ್ಲಿ ಕಾರ್ನರಿಂಗ್ಸ್ ಬಂದಿದ ತಕ್ಷಣ ಏನಾಗುತ್ತೆ ಗೊತ್ತಾ, ಸ್ಲಿಪ್ಪರಿ ಆಗಿ ಆಮೇಲೆ ಗಾಡಿ ನಿಲ್ಲಲ್ಲ. ಸೊ ಇಲ್ಲೂ ನೀವು ನೋಡ್ಬೋದು, ಇವಾಗ ಇನ್ನೇನು ಇವರು ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ನಿಜವಾದ ಆಟ ಇವಾಗ ಶುರು ಆಗ್ತಿದೆ ನೋಡಿ. ಇಲ್ಲಿ ನೀರು ಹೆಂಗೆ ಆಗ್ತಿದೆ ನೋಡಿ. ನೀರು ಹಾಕಿದ್ದಾಯ್ತು ಇಷ್ಟೋ ತನಕ. ಟ್ರ್ಯಾಕ್ ಅಂತೂ ಫುಲ್ಲು ಜಿಕ್ಕ ಆಗಿದೆ. ಸೊ ಇನ್ನೇನು ಇವಾಗ ಟ್ರಯಲ್ಸ್ ಕೊಡ್ತಾರೆ. ಟ್ರಯಲ್ಸಲ್ಲಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಅದಾದಮೇಲೆ ರೇಸ್ ಸ್ಟಾರ್ಟ್ ಆಗೋದು. ಫಸ್ಟ್ ಗಾಡಿ ಓಂಕಾರ್ 22 ಓಂಕಾರ್. ಅಲ್ಲೋಡು, ಅಲ್ಲಿ ನೋಡಿ, ಆಗಲೇ ಒಂದು ಗಾಡಿ ಬಿತ್ತು. ಟ್ರಯಲ್ಸಲ್ಲೇ ಬಿತ್ತು ಆಗಲೇ. ಇನ್ನು ರೇಸಲ್ಲಿದೆ ಮಜಾ. ಬಿದ್ರು, ಒಬ್ಬರು ಬಿದ್ರು. ಭಾಳ ಕಷ್ಟ ಇದೆ ಇವರು. ಎರಡು ಲ್ಯಾಪ್ ಪ್ರಾಕ್ಟೀಸು. ಕೆಲವರೆಲ್ಲ 1 ಲ್ಯಾಪಿಗೆ ಹೋಗ್ಬಿಡ್ತಾ ಇದಾರೆ. ಓಡ್ಸೋಕ್ಕೆ ಆಗ್ತಾರ ನೋಡಿಲಿ. ಇವನೇ ಅಂತೆ ಬ್ರೋ, ಬ್ಲೂ ಗಾಡಿ ಹೊಡಿತಾನೆ ಅಂತಾನೆ. ನನಗೆ ಕೇಳಿದ್ರೆ 22 ಅಂತ. ಚಾಲೆಂಜಾ? 22 ಈ ಕಡೆ ಸೆಕೆಂಡ್ 22 ಬಂದು ಇವನು ಅಲ್ಲಿ ಇದಾನಲ್ಲ ಬ್ರೋ, ಅಲ್ಲಿ ಎಸ್ 22 ಮೇಲೆ ನನಗೆ ನಂದು ಬೆಟ್ಟಿಂಗ್ 22ನಾ? ನಿಮ್ದೇನು ಬ್ರೋ? 22ನಾ? ಓಂಕಾರ ಪ್ರತಿ ವರ್ಷ ಓಡಿಸೋದು, ನೋಡೋಣ ಏನಾಗುತ್ತೆ ಅಂತ. ಕೆಲವೇ ಕ್ಷಣದಲ್ಲಿ ರೇಸ್ ಸ್ಟಾರ್ಟ್ ಆಗಲಿದೆ. ಮಾರ್ಷಲ್ಸ್ ಗ್ರೀನ್ ಫ್ಲಾಗ್ ತೋರಿಸಾಯ್ತು. ಓಕೆ, ಸೊ ಇಲ್ಲಿ ಒಬ್ಬರು ಬೋರ್ಡ್ ಹಿಡ್ಕೊತಾರೆ. 15 ಸೆಕೆಂಡ್ಸ್ ಬೋರ್ಡ್ ಹಿಡ್ಕೊಂತಾರೆ, ಆಯ್ತಾ? ಈ ಥರ ಅದಾಗಿದ ತಕ್ಷಣ ಹಿಂಗೆ ತಿರುಗಿಸ್ತಾರೆ. 5 ಸೆಕೆಂಡ್ಸ್ ಅಂತ ಇರುತ್ತೆ, ಬಟ್ 5 ಸೆಕೆಂಡ್ಸು ಆಗಿರಲ್ಲ. ಅಲ್ಲಿ ಗೇಟ್ ತೊಳೆದಿರ್ತಾರೆ, ಅಲ್ಲಿಗೆ ರೇಸ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಥಮ್ಸ್ ಅಪ್. ಓಕೆ, 15 ಸೆಕೆಂಡ್ಸ್. ಈಗ ನೀವೇ ನೋಡಿ, ಬರೀ ತಿರುಗಿಸ್ತಾರೆ ಅಷ್ಟೇ, ಆಗಲೇ ಇಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ನೋಡಿ, ನಾನು ಹೇಳಿಲ್ಲ 5 ಸೆಕೆಂಡ್ಸ್ ಕೂಡ ಇಲ್ಲ. ನೋಡಿ 22. ಎಸ್, 22 ಹೋಲ್ ಶಾಟ್ ವಿನ್ನರ್ ಓಂಕಾರ್. ಸಕ್ಕದಾಗಿ ಹೊಡೆದ ಗುರು. ನನ್ನ ಬೆಟ್ಟಿಂಗು ಗುರು. 22 ಇನ್ ದ ಲೀಡ್. ಪ್ರತಿ ವರ್ಷ 650 ಓಡಿಸ್ತಿರೋದು ಅವರೇ. ನಮ್ಮ ಆಪ್ತ ಮಿತ್ರ ಕೂಡ ಹೌದು ಇವರು. ಗೇರ್ ಓ ಶಟ್, ಓವರ್ಟೇಕ್ ಆಯ್ತು. ಯಾರು ಓವರ್ಟೇಕ್ ಮಾಡಿದ್ರ? ಇಲ್ಲ 22 ಇನ್ನ ಲೀಡಲ್ಲೇ ಇದ್ದಾರೆ. ಸೂಪರ್.
ಬಟ್ ಭಾಳ ಕಷ್ಟ ಇದೆ. ಇಲ್ಲಿ ಸ್ಪೀಡಾಗಿ ಬರಬಾರ್ದಾಗಿತ್ತು ಅಂತ ನಾನು ಹೇಳ್ತೀನಿ. ಕಷ್ಟ ಇದೆ ಟರ್ನ್ ಹೊಡಿಯೋದು. ನೋಡಿ ನಾನು ಹೇಳಿಲ್ಲ, ಸ್ಪೀಡ್ ಬರಬಾರ್ದಾಗಿತ್ತು. ಇಲ್ಲೇ ಓವರ್ಟೇಕ್ ಆಗೋ ಚಾನ್ಸಸ್ ಜಾಸ್ತಿ. ಓವರ್ಟೇಕ್ ಆಗೋಯ್ತು. ಇಲ್ಲ, ಇಲ್ಲಿ ಒಂದು ಸ್ಟ್ಯಾಂಪ್ ಕೊಟ್ಕೊಂಡು ಬರಬೇಕು. ಎಸ್, ಓ ಜಸ್ಟ್ ಒಂದು ಸ್ಟಂಪ್ ಹೊಡಿಬೇಕು ಅಲ್ಲೇ, ಆಮೇಲೆ ಹೊಡಿಬೇಕು. ಸಖತ್ತಾಗಿರುತ್ತೆ. ಓಂಕಾರ್ ಅವನು ಹೊಡ್ಕೊಂಡ ಗುರು 9. ಏನ್ ಗುರು 9? ಮಚ್ಚ ನಮ್ಮ ಮಚ್ಚ ಹೇಳ್ದಂಗೆ ಆಗೋಯ್ತು ಗುರು 9. ಎಷ್ಟು ಲ್ಯಾಪ್? 10 ಲ್ಯಾಪ್ ಬ್ರೋ. 10 ಲ್ಯಾಪ್. ಇನ್ನೂ 9 ಇದೆ ನೋಡಿ. ಅವರೇ ಲೀಡಿಂಗಲ್ಲಿ ಇದ್ದಾರೆ. 9 ಲೀಡಿಂಗಲ್ಲಿ ಇದ್ದಾರೆ. 20 ಸೆಕೆಂಡ್. ಇಲ್ಲ ಏನೇ ಆಗಲಿ ನಾನು ಹೇಳ್ತೀನಿ. ಬಿದ್ದ ಗುರು, ಬಿದ್ದ. ಒಂದ್ಸತಿ ಬಿದ್ದರೆ ಹೋಯ್ತು, ಮುಗೀತು ಅಂದ್ರೆ. ಇವ್ರು ಒಳ್ಳೆ ಲೀಡ್ ಇಡ್ತೀಯಾರ ಗುರು, ಒಳ್ಳೆ ಲೀಡ್ ಇಡ್ತೀಯ. 9 ನಾನು ಹೇಳೋದು ಶಾರ್ಟ್ ಕಾರ್ನರ್ಸ್ ತೆಗಿಬೇಕು, ಕರೆಕ್ಟಾಗಿ ಮಾಡ್ತಾರೆ ನೋಡಿ ಅವರು. ಲಾಂಗ್ ಟರ್ನ್ ತೊಗೊಂಡ್ರೆ ಏನು ಗೊತ್ತಾ, ಟೈಮ್ ವೇಸ್ಟ್. ಓಹೋ 22 ಥರ್ಡ್ ಪ್ಲೇಸಿಗೆ ಹೋಗೈತಲ್ಲ ಗುರು. ಕಹಾನಿ ಮೇ ಟ್ವಿಸ್ಟ್ ಅಂತಾರಲ್ಲ, ಇಲ್ಲಿ ಯಾರು ಯಾವಾಗ ಬೇಕಾದ್ರೂ ಬೀಳ್ಬೋದು ಸ್ನೇಹಿತರೆ, ಏನು ಹೇಳೋಕ್ಕಾಗಲ್ಲ. ನೋಡಿ 20 ಸೆಕೆಂಡ್. ಓಂಕಾರ್ ಥರ್ಡ್ ಪ್ಲೇಸಲ್ಲಿದ್ದಾನೆ. 13 ಹೇಳೋಕ್ಕಾಗಲ್ಲ ನೋಡಿ. ಈ 13 ಕೂಡ ಫಸ್ಟ್ ಪ್ಲೇಸಿಗೆ ಬಂದಂಗೆ. ಮೇಜರಾಗಿ ಏನಾರ ಬಿತ್ತು ಅಂತಂದರೆ ಗಾಡಿ ಅಲ್ಲಿಗೆ ಹೋಯ್ತು, ಏನೂ ಮಾಡೋಕ್ಕಾಗಲ್ಲ. ನಂಬರ್ 9 ಸಖತ್ ಲೀಡ್ ಇಟ್ಟಿದ್ದಾರೆ ಗುರು. ಆಲ್ಮೋಸ್ಟ್ ಅಲ್ಲಿ 5 ಸೆಕೆಂಡ್ಸ್ ಲೀಡಲ್ಲಿದ್ದಾರೆ. ಅಲ್ಲೋಡಿ ಇಲ್ಲಿ 20 ಸೆಕೆಂಡ್ ಮತ್ತೆ ಬಂದಾಯಿತು. ಇಲ್ಲಿ ನೋಡಿ 9 5-6 ಸೆಕೆಂಡ್ಸ್ ಲೀಡಲ್ಲಿದ್ದಾರೆ ಗುರು. ಸ್ಟ್ರೆಚ್ಚಲ್ಲಿ ಸಿಕ್ಕಿದ್ರೆ ಮಾತ್ರ ಇವಾಗ ಓವರ್ಟೇಕ್ ಮಾಡೋಕ್ಕೆ ಸಾಧ್ಯ. ಇಲ್ಲಿ ನೋಡಿ ಕೂಲಾಗಿ ಇವರು ಇದೇ ಥರ ಲೀಡ್ ಮಾಡ್ಕೊಂಬಂದ್ರೆ ಇವರೇ ವಿನ್ನರು. ಇವ್ರೇನಾದ್ರು ಆ ಥರ ಪಟ್ಟರೆ ಅಲ್ಲಿಗೆ ಮುಗಿಯುತ್ತೆ ನೋಡಿ. ಲಾಂಗ್ ಟರ್ನು ಪರವಾಗಿಲ್ಲ, ಸ್ಲೋ ಆಗಿ ಹೊಡಿತಾರೆ. ಇಲ್ಲಿ ಪೈಪೊಟ್ಟಿ ಇಲ್ಲಿದೆ ಇವಾಗ. 20 ಸೆಕೆಂಡ್. ಓಂಕಾರು ಇದೆ, ನೀರು ಹಾಕಿದ್ರೆ ಇದೆ ಪ್ರಾಬ್ಲಮ್ಮು. ಬಟ್ 9 ನಿಜವಾಗ್ಲೂ ಒಳ್ಳೆ ಲೀಡ್ ಇಟ್ಟಿದ್ದಾರೆ ಗುರು. 9 ಆಲ್ಮೋಸ್ಟ್ ಅಲ್ಲೂ ಪ್ರತಿಯೊಂದು ಲ್ಯಾಪಲ್ಲೂ 2ರಿಂದ 3 ಸೆಕೆಂಡ್ಸು ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ ಅವರು. ಸೊ ನೀವು ನೋಡ್ಬೋದು ಇವಾಗ 20 ಸೆಕೆಂಡು ಮತ್ತು ಅವ್ರು ಇನ್ನೊಂದು ನಂಬರ್ ಎಷ್ಟು ಬ್ರೋ? ಆರೆಂಜು 8 ಬರೀ 2 ಅಲ್ಲ? ಓಕೆ, ಸೊ ನಂಬರ್ 2 ಮತ್ತು 22ಗೆ ಭಾಳ ಪೈಪೋಟಿ ನಡೀತಾ ಇದೆ. ಇವರು ನೋಡಿದ್ರಾ ನಂಬರ್ 1. ಓಕೆ, ಇವ್ರು ಲೀಡಲ್ಲಿ ಇರೋದು. ಹಿಂಗೆ ಹೊಡೆದ್ರೆ ಇವರೇ ವಿನ್ನರ್ ಆ್ಯಕ್ಚುಲಿ. ಹುಷಾರು. ಹಾಂ, ಕಷ್ಟ ಇದೆ. ಇಲ್ಲಿ ನೋಡಿ ನಂಬರ್ 13 ನೋಡ್ರಿ, ಆಗಲೇ ಲೀಡಿಗೆ ಬಂದರು. ಎನಿ ಮೂಮೆಂಟ್ ಏನು ಹೇಳೋಕ್ಕಾಗಲ್ಲ ಸ್ನೇಹಿತರೆ, ಏನು ಬೇಕಾದ್ರೆ ಆಗ್ಬೋದು. ಜಸ್ಟ್ ವೆಯ್ಟ್ ಮಾಡಿ ನೋಡ್ಬೇಕಾಗತ್ತಷ್ಟೇ. 9 ಅಲ್ಲ, 9 ತುಂಬ ಲೀಡಲ್ಲಿದ್ದಾರೆ ನೋಡಿ. ಇವಾಗ ಇವ್ರು ಇಲ್ಲಿದ್ದಾರೆ. ಆಲ್ಮೋಸ್ಟ್ ಅಲ್ಲೂ 10-11 ಸೆಕೆಂಡ್ಸ್ 11 and 15 ಸೆಕೆಂಡ್ ಡಿಫ್ರೆನ್ಸ್ ಇಂದ ಬರುತ್ತಾ ಈಗ. ಅಲ್ಲಿ ನೋಡಿ, ಅಲ್ಲಿ ಮತ್ತೆ ಬಿದ್ದರು. ಶೆಟ್ 13 ಅವ್ರು ಬಿದ್ದರು. ಹೌದು, ಇಲ್ಲಿ ನೋಡಿ ಸ್ಪೀಡೇ ಹೋಗ್ತಿಲ್ಲ ಗಾಡಿ. 650cc ಅಂದರೆ ನೀವು ಅನ್ಕೊಬೋದು ಸ್ನೇಹಿತರೆ, ಸಿಕ್ಕಾಪಟ್ಟೆ ಸ್ಪೀಡ್ ಹೋಗುತ್ತೆ ಗಾಡಿ, ಅದು ಇದು ಅಂತ. ಎಸ್, ಸ್ಪೀಡ್ ಹೋಗುತ್ತೆ, ಇಲ್ಲ ಅಂತಲ್ಲ. ಬಟ್ ಈ ಟ್ರ್ಯಾಕಲ್ಲಿ ನೋಡಿ 350 ಬುಲೆಟ್ಗಿಂತನೂ ಸ್ಲೋ ಆಗಿ ಓಡಿಸ್ತಿದ್ದಾರೆ. ಯಾಕೆಂದರೆ ಆ ಗಾಡಿ ವೆಯ್ಟು ಈ ಒಂದು ಟೆರೇನಲ್ಲಿ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಇದೆ. ಇಲ್ಲಿ ನೋಡಿ ನನಗೆ ಕೇಳಿದ್ರೆ ಏನು ಮಾಡ್ಬೋದಾಗತ್ತ ಸ್ನೇಹಿತರೆ, ಈ ಜಾಗದಲ್ಲಿ ನಾನಾಗಿದ್ರೆ ನಾನು ಎಲ್ಲಿ ಹೊಡಿತಿದ್ದೆ ಅಂತ ಹೇಳ್ತೀನಿ ಕೇಳಿ. ಈ ಒಂದು ಕಾರ್ನರ್ ಇದೆಯಲ್ಲ, ಇವ್ರು ಬರ್ತಾರೆ, ತೋರಿಸ್ತೀನಿ ನೋಡಿ ಎಕ್ಸಾಂಪಲ್ ನಿಮಗೆ. ಇವ್ರೇನು ಮಾಡಿದ್ರು, ಇಲ್ಲಿಂದನೇ ತೊಗೊಂಡ್ರಲ್ಲ, ನಾನು ಇಲ್ಲಿಗೆ ಬರ್ತಿದ್ದೆ. ಸೊ ಇಲ್ಲಿಗೆ ಬಂದು ಏನು ಮಾಡ್ತಿದ್ದೆ, ಇಲ್ಲಿ ಸ್ಟಡಿ ಮಾಡಿಕೊಂಡು ಈ ಪೋಲ್ ಪಕ್ಕದಲ್ಲೇ ಡ್ರೈ ಇದೆ ಆ್ಯಕ್ಚುಲಿ. ಈ ಪೋಲಿಂದ ಈ ಪೋಲ್ ಎಡ್ಜ್ ತನಕ ಹಿಂಗೆ ಸೀದಾ ಬಂದ್ಬಿಟ್ಟು ಇಲ್ಲಿ ತನಕ ಬಂದು ಹಂಗೆ ಹೋದರೆ ಫಾಸ್ಟ್ ಟೈಮಿಂಗ್ ಮಾಡ್ಬೋದು. ಇದು ಯಾರು ಟ್ರೈ ಮಾಡಿಲ್ಲ ಇಲ್ಲಿ. 1 ಲ್ಯಾಪಲ್ಲಿ ಅಟ್ಲೀಸ್ಟ್ ಯಾರು ಟ್ರೈ ಮಾಡಿದ್ರೆ ಅವ್ರಿಗೆ ಒಂದು ಒಳ್ಳೆ ಲೀಡ್ ಸಿಕ್ಕಿರೋದು ಆ್ಯಕ್ಚುಲಿ. ಹಂಗೆ ಮಾಡೋದು. ಹಾಂ, ಇನ್ನ ಸೈಡಿಗೆ ಬರಬೇಕು, ಅವಾಗಲೇ ಮಜಾ.
ನಾಗರಾಜ್ ಅವರು ತುಂಬ ಇಟ್ಟಿದ್ದಾರೆ. ಏನಾಯ್ತು? ಅದೇ ಎಲ್ಲ ಫುಲ್ ಹಾವೇಣಿ ಆಟನೇ ಇಲ್ಲಿ ನೋಡಿ ಇದು 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 ನಾನು ಹೇಳಿದ್ದು. ಇನ್ನೂ ಎಡ್ಜಿಗೆ ಬರಬೇಕು, ಇಲ್ಲಿಂದ ಶೂಟ್ ಮಾಡ್ಬೋದು. ಮಾಡ್ತಾ ಇಲ್ಲಲ್ಲ ಯಾಕೋ 22 ಸೆಂಟ್ರಿಗೆ ಹೋಗ್ಬಿಡ್ತಾರೆ. ಸೆಂಟ್ರಿಗೆ ಹೋಗ್ಬಾರ್ದು. ನೈನು ಲೀಡಿಂಗಲ್ಲಿ ಇದ್ದಾರೆ ಗುರು. ಒಂದು 20-25 ಸೆಕೆಂಡ್ಸ್ ಲೀಡಿಂಗ್. ಹೌದು, ಆರಾಮಾಗಿದೆ. 20 ಅಲ್ಲ 15 ಸೆಕೆಂಡ್ಸ್ ಇದೆ ಬ್ರೋ ಅಲ್ವಾ? ನೋಡಿ 15 ಸೆಕೆಂಡ್ಸು ಆರಾಮಾಗಿ ಲೀಡಲ್ಲಿದ್ದಾರೆ. 15 ಸೆಕೆಂಡ್ಸ್ ಅಲ್ಲ ಅಂತಾರೆ ತಮಾಷೆನಾ? ಈಗೇನಾದರೂ ಇವ್ರು ಇಲ್ಲಿ ಬಿದ್ದರೆ ಆಯಿತಾ, ಇವ್ರು ಮತ್ತೆ ಫಾಸ್ಟಾಗಿ ಎತ್ತಿ ಗಾಡಿ ಮತ್ತೆ ಮೇಲೆ ಕುತ್ಕೊಂಡ್ರೆ ಓಕೆ. ಇಲ್ಲ ಅಂತಂದರೆ ಇವರು ರೇಸ್ ವಿನ್ ಆಗೋದು ಭಾಳ ಕಷ್ಟ ಇದೆ. ಜಸ್ಟ್ ಮಿಸ್ಸು. ಇನ್ನು 2 ಲ್ಯಾಪ್ ಇದೆ ಅಂತ ಸ್ನೇಹಿತರೆ. ಓಹೋ ಗಾಡಿ ಆಫ್ ಬೇರೆ ಆಗೋಯ್ತು. 9 ಫಸ್ಟ್ ಯಾರು? 9 ಫಸ್ಟ್ ಯಾರು ಬ್ರೋ? 9 ಫಸ್ಟ್. ಓಕೆ, 2 ಸೆಕೆಂಡ್. ಓಕೆ, 22 ಥರ್ಡ್. ಹೌದಾ? ಒಟ್ನಲ್ಲಿ ಪ್ಲೇಸ್ಮೆಂಟ್ ಆಯಿತು, ಬಟ್ ಫಸ್ಟ್ ಪ್ಲೇಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ 22. ಬಟ್ ಹೇಳಕ್ಕಾಗಲ್ಲ ಇನ್ನೂ 2 ಲ್ಯಾಪ್ ಇದೆಯಲ್ಲ, ಏನೇನು ಹೇಳೋಕ್ಕಾಗಲ್ಲ ಗುರು. ಬಟ್ ಇಲ್ಲಿಗೆ ಲೆಕ್ಕ ಹಾಕು, ಅವ್ನು 22 ಇಲ್ಲಿದ್ದಾನೆ, 9 ಆಗಲೇ ಇಲ್ಲಿದ್ದಾನೆ. ಸೊ ಹಂಗೆ ನೋಡೋಕೆ ಹೋದ್ರೆ ಬ್ರೋ ಅವ್ರಿಬ್ರಿಗೆ ಏನಿಲ್ಲ ಅಂತಂದ್ರೂ 30 ಸೆಕೆಂಡ್ ಡಿಫ್ರೆನ್ಸ್ ಇದೆ. ಸೆಕೆಂಡ್ ಡಿಫರೆನ್ಸ್ ನೋಡ್ರಿ. ಅವ್ನು ಇಲ್ಲಿ ಬರೋಷ್ಟೊತ್ತಿಗೆ ಅವ್ನು ಟೈಮ್ ಕವರ್ ಮಾಡ್ತಾರೆ. ಹೌದು, ಈಗ ಇಲ್ಲಿ ಇವ್ನು ಇವಾಗ ಆರಾಮಾಗಿ ಓಡಿಸಿದ್ರು ಇವ್ನು ವಿನ್ನರ್. ಇವನು ನಂಬರ್ 9. ಬಟ್ ಲಾಸ್ಟ್ ಲ್ಯಾಪ್ ತನಕ ಏನು ಹೇಳಕ್ಕಾಗಲ್ಲ. ಯಾವ ಟೈಮಲ್ಲಿ ಯಾರು ಬೀಳ್ತಾರೆ ಹೇಳ್ತಾರೆ ಹೇಳಕ್ಕಾಗಲ್ಲ. ಇಲ್ಲ ಇವರು ಈಸ್ ಲೈಕ್ ವೆರಿ ಕಾನ್ಷಿಯಸ್. ಈಸ್ ವೆರಿ ಕಾನ್ಷಿಯಸ್, ಈಸ್ ಎಂಜಾಯಿಂಗ್ ದ ರೈಡ್. ಆ್ಯಕ್ಚುಲಿ ಆರಾಮಾಗಿ ಓಡಿಸ್ತಾರೆ ಬ್ರೋ, ಏನು ಟೆನ್ಷನ್ ಇಲ್ಲ. ಅಲ್ಲೋಡಲ್ಲಿ ಸುಮ್ಮನೆ ಅಲ್ಲೋಡೋಡು ಇಲ್ಲಿ ಒಳ್ಳೆ ಅಂದರೆ ಮಜಾ ತಗೊಂತಿದ್ದಾರೆ ಅಲ್ಲಿ. ನೋಡಿಲಿ ಈಗ 15 ಇಲ್ಲ ಬ್ರೋ, ಇದು ಕಡಿಮೆ ಆಯ್ತು ಆ್ಯಕ್ಚುಲಿ. ಇವಾಗ ನಂಬರ್ 2 ಸ್ವಲ್ಪ ಸ್ಪೀಡ್ ಆದ್ರೂ ಈಗ 22 ನೋಡ್ಬ್ರೋ ಇಲ್ಲಿದ್ದಾನೆ ಇವಾಗ. ಥರ್ಡ್ ಪ್ಲೇಸು. ಬಟ್ ಥರ್ಡ್ ಪ್ಲೇಸಿಗೂ 4th ಪ್ಲೇಸಿಗೂ ಇಷ್ಟೇ ಡಿಫ್ರೆನ್ಸ್ ಬ್ರೋ. 13 ಏನಾರ ಬಂದ ಅಂದರೆ 3rd ಪ್ಲೇಸ್ ಅವ್ರಿಗೆ ಹೋಗ್ಬಿಡುತ್ತೆ. 13ಗೆ 3rd ಪ್ಲೇಸ್ ಬರುತ್ತೆ. ಫೈನಲ್ ಲ್ಯಾಪ್ ಗುರು, ವಿನ್ನಿಂಗ್ ಲ್ಯಾಪ್ ಇದು, ವಿಕ್ಟ್ರಿ ಲ್ಯಾಪ್. ಆಸಮ್ ಏನು ಸಕ್ಕದಾಗಿ ಓಡಿಸಿದ್ರು ಗುರು, ಸೂಪರ್. ಗುರು ಕಂಗ್ರಾಟ್ಸ್ ಗುರು, ಗೆದ್ಬಿಟ್ಟಿಲ್ಲ ಗುರು, ನಮ್ಮ ಹುಡುಗ ಗೆದ್ಬಿಟ್ಟ ಗುರು. ಸೊ 2 ಸೆಕೆಂಡ್ ಪ್ಲೇಸು. ಓಂಕಾರ್ 22 ಇವಾಗ ಆರಾಮಾಗಿ ಹೊಡೆದ್ರೆ ಅವನದು 3rd ಪ್ಲೇಸು. ಯಾಕಂದ್ರೆ ಅವನಿಗೆ ಇಷ್ಟೇ ಡಿಫ್ರೆನ್ಸು, ಬೀಳ್ಬಾರ್ದು ಅಷ್ಟೇ. ಇಲ್ಲ ಆರಾಮಾಗಿ ಹೊಡ್ಕೊಂಡು ಹೋಗ್ಬೇಕಷ್ಟೇ ಇವಾಗ ಅವನು. ಓಕೆ, ಓಂಕಾರ್ 3rd ಪ್ಲೇಸ್ ಇವರು. ಅಷ್ಟೇ ಸ್ನೇಹಿತರೆ, 650 ಕ್ಲಾಸ್ ಮುಗೀತು. ಅಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು 350cc ಕ್ಯಾಟಗರಿ ಒಂದಿಗೆ. ಸ್ಟೇ ಟ್ಯೂನ್. ಬಾಯ್.